ಸಿಂಪಲಾಗಿ ಊಟಕ್ಕೆ ಇವತ್ತು ಏನು ಮಾಡಿದ್ದೀನಿ ನೋಡೋಣ ಬನ್ನಿ. ಉಪ್ಪಿನಕಾಯಿ, ಮೊಸರು, ಬೀಟ್ರೋಟ್ ಪಲ್ಯ, ದಾಲ್ ಮತ್ತು ರೈಸ್ ಇಷ್ಟನ್ನೇ ಇವತ್ತು ನಾವು ಮಾಡ್ತಾ ಇರೋದು. ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲಾಗಿ ನಾನು ವೀಡಿಯೋಸ್ ಮಾಡ್ತೀನಿ. ಹೆಲ್ದಿಯಾಗೂ ಇರಬೇಕು, ಕಂಫರ್ಟ್ ಫುಡ್ ಅಂತ ಅನಿಸ್ಬೇಕು, ಹಾಗೆ ನಾನು ತೋರಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಫಸ್ಟು ನಾನು ಬೇಳೆನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ತೊಗರಿ ಬೇಳೆನ. ಹಾಗೆ ಒಂದು ಕುಕ್ಕರ್ಗೆ ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಕಪ್ ನೀರನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಒಂದೊಂದು ಹಾಕ್ಕೊಂಡ್ರೂ ಸಾಕಾಗತ್ತೆ. ಎರಡನ್ನು ನಾನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ, ಈರುಳ್ಳಿ ಮತ್ತು ಹಸಿಮೆಣಸು. ಹಸಿಮೆಣಸು ಬೇಡ ಅಂತ ಹೇಳಿದರೆ ನೀವು ಕಾಳುಮೆಣಸನ್ನು ಕೂಡ ಯೂಸ್ ಮಾಡ್ಬೋದು. ಹಸಿಮೆಣಸು ಹಾಕಿದರೆ ನಿಮಗೆ ತುಂಬ ಟೇಸ್ಟ್ ಬರುತ್ತೆ. ನಿಮಗೆ 15ರಿಂದ 20 ನಿಮಿಷದೊಳಗೇ ಊಟ ರೆಡಿ ಆಗುತ್ತೆ. ಅರ್ಜೆಂಟ್ ಇದ್ದಾಗ ಇದನ್ನು ಮಾಡ್ಕೋಬೋದು. ಸ್ಪೆಷಲಿ ಬ್ಯಾಚುಲರ್ಸ್ಗೆ ಅಂತಲೇ ಹೇಳ್ಬೋದು. ಕುಕ್ಕರಲ್ಲಿ ಬೇಳೆ ಹಾಕಿದ್ನಲ್ಲ, ಅದಕ್ಕೆ ಟೊಮೆಟೊ ಸೇರಿಸ್ಕೊಳ್ಳಿ ಮತ್ತು ಕತ್ತರಿಸಿದ ಈರುಳ್ಳಿ, ಹಸಿಮೆಣಸು ಎಲ್ಲವನ್ನು ಸೇರಿಸ್ಕೊಂಡು ಚಿಟಿಕೆ ಅರಿಶಿನ ಪುಡಿ, ಉಪ್ಪು ಮತ್ತು ತುಪ್ಪವನ್ನು ಇಲ್ಲಿ ನೀವು ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ಬೇಕಷ್ಟು. ತುಂಬ ಸಾಫ್ಟಾಗಿ ಬೇಕು ಅಂತಂದರೆ 3 ವಿಷಲ್ ಹಾಕಿಸ್ಕೊಳ್ಳಿ. ನಾನಿಲ್ಲಿ 2 ವಿಷಲ್ ಹಾಕಿಸ್ಕೊಂಡಿದ್ದೀನಿ. ಹಸಿಮೆಣಸು ಸ್ವಲ್ಪ ಖಾರ ಕಡಿಮೆ ಇದ್ದರೆ ಸ್ವಲ್ಪ ನೀವು ಅಚ್ಚ ಖಾರದ ಪುಡಿನೂ ಇಲ್ಲಿ ಸೇರಿಸ್ಕೊಬೋದು ಕುಕ್ಕರ್ಗೆ. ಸೊ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಕವೀಸ್ ಕಿಚನ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ರೆಫರ್ ಮಾಡಿ. ಇದರಿಂದ ನನಗೂ ಒಂಥರ ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕು ಅಂತ. ಸೊ ಮಾತಾಡುವಾಗ ಏನಾದ್ರು ತಪ್ಪಾದರೆ, ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸಿ. ಸೊ ಕುಕ್ಕರ್ ಮುಚ್ಚಳ ಹಾಕೋ ಮುಂಚೆ ನಾನು ಸ್ವಲ್ಪ ಇಲ್ಲಿ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊತೀನಿ. ನೆಕ್ಸ್ಟ್ ಕುಕ್ಕರು ನಿಮಗೆ 2ರಿಂದ 3 ವಿಷಲ್ ಹೊಡೆಯೋದ್ರೊಳಗೆ ನಾನಿಲ್ಲಿ ನೆಕ್ಸ್ಟ್ ಬೀಟ್ರೋಟ್ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅಡುಗೆ ಹೆಂಗಸರು ಮಾತ್ರ ಮಾಡಬೇಕಾ, ಗಂಡಸರು ಮಾಡಬೇಕಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜಸ್ಟ್ ಕ್ಯೂರಿಯಾಸಿಟಿಗಷ್ಟೇ ಕೇಳ್ತಾ ಇದ್ದೀನಿ. 1 ಬೀಟ್ರೋಟನ್ನೆಲ್ಲ ತೊಗೊಂಡಿದ್ದೀವಿ. ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು 1 ಈರುಳ್ಳಿನ ಸಣ್ಣದಾಗಿ ನಾವಿಲ್ಲಿ ಹೆಚ್ಕೊತಾ ಇದ್ದೀವಿ. ಈರುಳ್ಳಿ ಕಟ್ ಮಾಡಿದ ನಂತರ ಬೀಟ್ರೋಟನ್ನು ಕೂಡ ನೀವು ಸಣ್ಣದಾಗಿ ಹೆಚ್ಕೊಳ್ಳಿ. ಪಲ್ಯಕ್ಕೆ ನಾನು ಕಾಯಿ ತುರಿ ಏನು ಯೂಸ್ ಮಾಡಿಲ್ಲ, ಸಿಂಪಲಾಗಿ ಮಾಡೋದ್ರಿಂದ. ಪಲ್ಯ ರೆಡಿ ಆಗೋದ್ರೊಳಗೆ ನಮ್ಮದಿಲ್ಲಿ ದಾಲ್ ಕೂಡ ವಿಷಲ್ ಬರ್ತಾಯಿದೆ. ಒಂದ್ಸಲ ಅದನ್ನು ಕೂಡ ನಾನು ಚೆಕ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಆಗಿದೆ. ಸೊ ನೀವು ಗ್ಯಾಸ್ ಮೇಲೆ ಒಂದು ಬಾಣಲಿ ತೊಗೊಳ್ಳಿ ಅಥವಾ ಒಂದು ಪ್ಯಾನ್ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಕಟ್ ಮಾಡಿರೋಂಥ ಬೀಟ್ರೋಟನ್ನು ಕೂಡ ಸೇರಿಸಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನಿಮಗೇನಾದ್ರು ತಳ ಹಿಡಿತಾ ಇದೆ ಅನಿಸಿದರೆ ಸ್ವಲ್ಪ ನೀರು ಚಿಮ್ಮಿಸ್ಕೊಳ್ಳಿ. ನೆಕ್ಸ್ಟ್ ನಾನು ಕಟ್ ಮಾಡಿರೋ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ನೀವು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲಾಸ್ಟಿಗೆ ನೀವು ಖಾರದ ಪುಡಿ, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ, ಎಲ್ಲ 1/2 ಸ್ಪೂನ್ ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಸೇರಿಸ್ಕೊಂಡು 1 ನಿಮಿಷ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಬಿಸಿ ಬಿಸಿ ಬೀಟ್ರೋಟ್ ಪಲ್ಯ ಮತ್ತು ಬಿಸಿ ಬಿಸಿ ದಾಲ್ ಕೂಡ ರೆಡಿಯಾಗಿರುತ್ತೆ ಅಂತ ಹೇಳ್ಬೋದು. ದಾಲ್ ಈಗಷ್ಟೇ ರೆಡಿ ಆಗಿದೆ. ಅದಕ್ಕೆ ಒಂದು ಸಣ್ಣ ತುಪ್ಪದ ಒಗ್ಗರಣೆ ಅಥವಾ ಕೊಬ್ಬರಿ ಎಣ್ಣೆ ಹಾಕಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಊಟ ರೆಡಿ ಆಗುತ್ತೆ. ಹೀಗೆ ಅಡುಗೆ ಮಾಡುವಾಗ ನನಗೊಂದು ಯೋಚನೆ ಬಂತು. ಹಿಂದಿನ ಕಾಲದಲ್ಲೆಲ್ಲ ಅಡುಗೆ ಮಾಡುವಾಗ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಕೆಲಸ ಮಾಡಬೇಕಾದ್ರೆ ಕೂಡ ಅವರೆಲ್ಲ ದೇವರ ನಾಮಸ್ಮರಣೆ ಮಾಡ್ತಿದ್ರಂತೆ. ಆದರೆ ನಾವು ಈಗಿನ ಕಾಲದವರು ಮಾಡ್ರನ್ ಜನ್ರೇಷನ್ ಅಂತ ಹೇಳ್ತಾ ದೇವರನ್ನು ನೆನಪು ಮಾಡ್ಕೊಳ್ಳೋದನ್ನೇ ಮರ್ತಿದ್ದೀವಿ. ಕಷ್ಟ ಬಂದಾಗ ಮಾತ್ರ ದೇವ್ರನ್ನ ನೆನಪು ಮಾಡ್ಕೊತೀವಿ. ಸೊ ಇನ್ಮೇಲೆ ಪ್ರತಿ ಮಹಿಳೆಯರು ಕೂಡ ನಾನು ರಿಕ್ವೆಸ್ಟ್ ಮಾಡೋದು, ಎಲ್ಲರೂ ಪ್ರತಿದಿನ, ಪ್ರತಿ ಕ್ಷಣ ಆದಷ್ಟು ದೇವರ ಸ್ಮರಣೆ ಮಾಡೋಣ. ಯಾಕಂದರೆ ಈಗಿನ ಜನರೇಷನ್
ಎಲ್ಲರೂ ಬಹಳಷ್ಟು ತಪ್ಪು ಮಾಡಿದ್ದೇವೆ. ಆ ತಪ್ಪನ್ನೆಲ್ಲ ಮನ್ನಿಸಿ ಅಂತ ದೇವರ ಹತ್ರ ಪ್ರೇ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಅಡುಗೆಯನ್ನು ಮಾಡಿದವರಿಗೂ ತಿಂದವರಿಗೂ ಮತ್ತು ಇದನ್ನು ಕಷ್ಟಪಟ್ಟು ಬೆಳೆದ ರೈತರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ಇಷ್ಟೇ, ಇನ್ನೇನು ಲೈಫ್ ಯಾವಾಗ ಯಾರ ಲೈಫ್ ಮುಗಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ಅದರಿಂದ ನಮಗೇನು ಲಾಸ್ ಆಗಲ್ಲ ಅಲ್ವಾ. ಅದರಲ್ಲಿ ನಮ್ಮ ಸ್ವಾರ್ಥನೂ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂದರೆ ನಮಗೂ ಒಳ್ಳೆಯದಾಗತ್ತೆ ಅನ್ನೋ ಒಂದು ಚಿಕ್ಕ ಸ್ವಾರ್ಥ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.